ತಮ್ಮೆಲ್ಲರಿಗೆ ಗೊತ್ತಿದ್ದ ಪ್ರಕಾರ ನಾಳೆ ಬಸವ ಜಯಂತಿಯ ಅಂಗವಾಗಿ ಬೆಳಗಾವಿಯ ಎಲ್ಲ ಸಂಘ ಸಂಸ್ಥೆಗಳು ಒಕ್ಕಟ್ಟಾಗಿ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಆ ನಿಮಿತ್ತ ಭವ್ಯ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ. ಅದಕ್ಕಾಗಿ ಈಗಾಗಲೇ ತಮಗೆ ತಿಳಿದ ಪ್ರಕಾರ ನಮ್ಮ ಜಿಲ್ಲೆಯಿಂದ ಎಲ್ಲ ಸಮಾಜ ಬಾಂಧವರು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಜನ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕಂತ ಒಂದು ಕೋರಿಕೆ. ತಮ್ಮ ಬಸವ ಜಯಂತಿ ಅಂದರೆ ತಮ್ಮ ಮನೆಯ ಕಾರ್ಯಕ್ರಮ ಅಂತ ತಿಳ್ಕೊಂಡು ಕುಟುಂಬದೊಂದಿಗೆ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕಂತೂ ನಮ್ಮ ಸಮಾಜ ಬಾಂಧವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಶರಣಾರ್ಥಿ. ಲಿಂಗಾಯತ ಸಂಘಟನೆ ಇರ್ಬೋದು, ಜಾಗತಿಕ ಲಿಂಗಾಯತ ಮಹಾಸಭಾ ಇರ್ಬೋದು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇರ್ಬೋದು, ಲಿಂಗಾಯತ ಬಿಸ್ನೆಸ್ ಫೋರಮ್, ರಾಷ್ಟ್ರೀಯ ಬಸವದಳ, ಹಿಂಗೆ ಒಂದು 5-6 ಸಂಘಟನೆಗಳು ಕೂಡಿಕೆಸ್ ಏನು ಮಾಡ್ತೀವಿ, ನಾವು ಪ್ರತ್ಯೇಕವಾದಂಥ ಮೆರವಣಿಗೆ ಮಾಡ್ತಿದ್ವಿ ಪ್ರತಿ ವರ್ಷ. ನೀವೆಲ್ಲರೂ ನೋಡಿದಿರಿ. ಆದರೆ ಈ ವರ್ಷ ಏನು ಮಾಡಿದ್ದೀವಿ ಅಂತಂದ್ರೆ ಪ್ರತ್ಯೇಕವಾದಂಥ ಒಂದು ಮೆರವಣಿಗೆ ಮಾಡಿದ ನಾವೆಲ್ಲರೂ ಒಟ್ಟಾರೆ ಎಲ್ಲ ಸಂಘಟನೆಗಳು ನಾವು ಒಂದು ಕೆಲಸ ಈ ವರ್ಷ ಏನು ಮಾಡಿದ್ದೀವಿ ಅಂದರೆ ಒಂದು ರೂಪಕ ವಾಹನ ಮಾಡೋದು ಸಮಾಜದ ಎಲ್ಲ ಬಾಂಧವರಿಗೆ, ಅಂದರೆ ಸಮಾಜದ ಎಲ್ಲ ಬಾಂಧವರಿಗೆ ಅಂದ್ರೆ ವೃತ್ತಿಯಲ್ಲಿ ಎಲ್ಲ ಸಮಾಜದವ್ರು ಏನಾದವರು ಅಂದರೆ ಇಂಜಿನಿಯರ್ ಅಸೋಸಿಯೇಷನ್ ಇರ್ಬೋದು, ಆಮೇಲೆ CA ಅಸೋಸಿಯೇಷನ್ ಇರ್ಬೋದು, ವಕೀಲರ ಸಂಘ ಇರ್ಬೋದು, ವ್ಯಾಪಾರಸ್ಥರ ಸಂಘ ಇರ್ಬೋದು, ಲಿಂಗಾಯತ್ ಬಿಸ್ನೆಸ್ ಫೋರಮ್ ಇರ್ಬೋದು, ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ಎಲ್ಲ ಸಂಘಟನೆ ಒಳಗೊಂಡು ಅದರ ಜೊತೆಗೆ ಲಿಂಗಾಯತರು ಅಂತಂದ್ರೆ ಯಾರು ಬರ್ತಾರು, ಪಂಚಮಸಾಲಿ, ಬಣಿಜ್ಗಾರು, ಗಾಣಿಗಾರು, ಬಣಕಾರರು, ಲಿಂಗಾಯತ ಜಾಟ್ರು, ಆಮೇಲೆ ಹಡಪದ ಸಮಾಜ, ಹರಳೆಯ ಸಮಾಜ ಎಲ್ಲರನ್ನೂ ಒಳಗೊಂಡು. ಯಾಕಂದ್ರೆ ಸಮಾಜ ಅಂತಂದ್ರೆ ಬಸವನವರು ಕಟ್ಟಿದ್ದು ಯುವನಾರವ ಅನ್ನುವಂಥ ಒಂದು ಸಮಾಜವನ್ನು ನಿರ್ಮಾಣ ಏನು ಮಾಡಿದ್ರು. ಈಗೇನಾಗ್ಬಿಟ್ಟೈತಿ, ನಾವು ಬೇರೆ ನೀವು ಬೇರೆ ಅಂತ ಹೋಗಿದ್ದು. ಅದಕ್ಕೆ ಸಮಾಜವಂತ ಎಲ್ಲ ಅಂದರೆ ಎಲ್ಲ ಸಮಾಜದವರು, ಪಂಚಮಸಾಲಿ ಸಮಾಜ ಇರ್ಬೋದು, ಗಾಣಿಗಾರ ಸಮಾಜ ಇರ್ಬೋದು, ಬಣಿಜ್ಗಾರ ಸಮಾಜ, ಎಲ್ಲ ಸಮಾಜದವರು ನಾವು ಬೇರೆ ಬೇರೆ ಇಲ್ಲ, ಒಳ ಪಂಗಡದವರು ನಾವೆಲ್ಲರೂ ಒಂದದೇವಂತಿಕ ಎಲ್ಲ ಸಂಘಟನೆದವರು. ಅಂದರೆ ಇವತ್ತು ಬೆಳಗಾವಿಯ ಎಲ್ಲ ಸಂಘಟನೆಗಳು ಒಂದಾಗಿದ್ದಾರೆ. ಅಂದ್ರೆ ಇದರರ್ಥೇನು, ಎಲ್ಲ ಸಮಾಜದವ್ರು ನಾವೇನು ಮಾಡಿದ್ದೀವಿ, ಒಂದಾಗಿದ್ದೀವಿ. ಈ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕಾಗಿದೆ. ಆ ದೃಷ್ಟಿ ಒಳಗೆ ನಾವೆಲ್ಲರೂ ಕೂಡಿ ಒಂದು ರೂಪಕ ವಾಹನ ನಾವೆಲ್ಲರೂ ಕೂಡಿದ್ದೀವಿ. ಈಗ ಎಲ್ಲ ಸಂಘಟನೆಗಳು ಕೂಡಿಸಿ ಏನು ಮಾಡಿದ್ದೀವಿ, ಶ್ರೀ ಜಗಜ್ಯೋತಿ ಬಸವೇಶ್ವರ ಉತ್ಸವ ಸಮಿತಿ ಅಂತ ಒಂದು ಸಂಘಟನೆ ಮಾಡಿಕ್ಯಾಸ ನಾವೇನು ಮಾಡಿದ್ದೀವಿ, ಒಂದು ರೂಪಕ ವಾಹನ ಮಾಡೋದೈತಿ. ಹೆಚ್ಚಿನ ಸಮಾಜ ಬಾಂಧವ್ರಿಗೆ ನಾವು ಈ ಒಂದು ಮೆರವಣಿಗೆ ಒಳಗೆ ಆಹ್ವಾನ ಮಾಡತ್ತೀವಿ. ನೀವು ಬೇರೆ ಎಲ್ಲ ನೀವು ಬರ್ರಿ, ನಾವು ಬರ್ತೀವಿ, ನೀವು ಕರ್ಕೊಂಬರ್ರಿ, ನಾವು ಕರ್ಕೊಂಬರ್ತೀವಿ ಅಂತ ಹೆಚ್ಚಿನ ಸಂಖ್ಯೆ ಒಳಗೆ ಈ ಮೆರವಣಿಗೆ ನಾವು ಆಯೋಜನೆ ಮಾಡಿದ್ದೀವಿ. ಆಮೇಲೆ ಸುತ್ತಮುತ್ತ 58 ವಾರ್ಡ್ ಹಿಡಿದು ಸುತ್ತಮುತ್ತ ಹಳ್ಳಿ ಹಿಡಿದು ಎಲ್ಲ ಸಂಘಟನೆಗಳು ಬೆಟ್ಟಾಕ್ಯಾಸ ಈ ಒಂದು ಮೆರವಣಿಗೆ ಬಸವಣ್ಣವರ ಒಂದು ಹಬ್ಬ ಇದ್ದಂಗೆ ಅದೇ ರೀತಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಜಗತ್ತಿಗೆ ಬಸವಣ್ಣವರ ಸಂದೇಶ ಇವತ್ತಿನ ಪರಿಸ್ಥಿತಿಯೊಳಗೆ ಬೇಕಾಗಿದೆ. ಲಿಂಗಾಯತ ಧರ್ಮ ಇವತ್ತು ಜಗತ್ತಿಗೆ ಒಂದು ಸಂದೇಶ ಸಾರುವಂಥ ಧರ್ಮ ಬೇಕಾಗಿದೆ. ವಚನ ಸಾಹಿತ್ಯ ಇರ್ಬೋದು, ಬಸವಣ್ಣವರ ಶರಣರ ಸಂದೇಶ ಇರ್ಬೋದು, ಇದೆಲ್ಲ ಜಗತ್ತಿಗೆ ಬೇಕಾಗಿದೆ. ಆ ಒಂದು ದೃಷ್ಟಿಯೊಳಗಿಟ್ಟು ದೇಶಕ್ಕೆ ಶಾಂತಿ ಮತ್ತು ವಿಶ್ವಕ್ಕೆ ಶಾಂತಿ ಕೊಡುವಂಥ ಒಂದು ಸಂದೇಶದಿಂದ ನಾಳಿನ ಮೆರವಣಿಗೆ ನಾವೇನು ಮಾಡ್ತೀವಿ, ಆಯೋಜನೆ ಮಾಡಿದ್ದೀವಿ. ಇದರ ಮುಖ್ಯ ಉದ್ದೇಶ ನೋಡಿರ್ಬೋದು ನೀವು, ಪಹಲ್ಗಾಮ್ ಒಳಗೆ ನಡೆದಿದ್ದು, ಈ ರಷ್ಯಾ ಉಕ್ರೇನ್ ನಡೆದಿದ್ದು, ಇಸ್ರೇಲ್ ನಡೆದಿದ್ದು, ಎಲ್ಲ ಯುದ್ಧಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ವಿಶ್ವಕ್ಕೆ ಶಾಂತಿ ಮತ್ತು ದೇಶಕ್ಕೆ ಶಾಂತಿ ಕೊಡುವಂಥ ಒಂದು ಸಂದೇಶ ಸಾರುವ ದೃಷ್ಟಿಯೊಳಗೆ ನಾವು ನಾಳೆ ಮೆರವಣಿಗೆ ಇಟ್ಕೊಂಡು ನಾಳೆ ಸಾಯಂಕಾಲ 4 ಗಂಟೆಗೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಿಂದ ಸಾಯಂಕಾಲ 4 ಗಂಟೆಗೆ ಪ್ರಾರಂಭ ಆಗ್ತದೆ. ಇಲ್ಲಿಂದ ಕಕ್ತಿಬೇಸು, ಗಣಪತಿ ಗಲ್ಲಿ, ಮಾರುತಿ ಗಲ್ಲಿ, ರಾಮದೇವ್ ಗಲ್ಲಿ, ಸಮಾಧಿವ್ ಗಲ್ಲಿ, ಅಲ್ಲಿಂದ ಲಿಂಗರಾಜ್ ಕಾಲೇಜ್ ಒಳಗೆ ಮುಕ್ತಾಯ ಆಗ್ತದೆ. ಮುಕ್ತಾಯ ಆದ ನಂತರ ಪ್ರಸಾದ ವ್ಯವಸ್ಥೆನೂ ನಾವು ಮಾಡಿದ್ದೀವಿ. ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇಲ್ಲ ಸರ್, ಬರೀ ಮೆರವಣಿಗೆ ಅಷ್ಟೇ ಅದ ಸರ್, ಕೇವಲ ಮೆರವಣಿಗೆ. ಸರಿ ಸರ್, ಇದ್ರೊಳಗಡೆ ಸಾಂಸ್ಕೃತಿಕ ಕಲಾಮೇಳಗಳಿರ್ತಾವೆ. ಆನಂತರ ಮಕ್ಕಳಿಗಾಗಿ ಸಣ್ಣ ಹುಡುಗರಿಗಾಗಿ ಡಾಲ್ಬಿನೂ ಇರ್ತೈತಿ. ಖರೆ ಎಲ್ಲ ವಚನ ಸಾಹಿತ್ಯ ಮೇಲೇನೆ ಇರ್ತದೆ. ಆನಂತರ ಚಿಕ್ಕ ಮಕ್ಕಳದ ಘೋಷಣೆ ಇರ್ತದೆ. ಆನಂತರ ನಮ್ದು ಒಂದು ಗಾಡಿ ರೂಪಕ್ಕೆ ಬರ್ತದೆ. ಅದ್ರ ಜೊತೆಗೆ ಇನ್ನೂ 4-5 ಕೂಡ ಬರ್ಬೋದು ಈ ವರ್ಷ, ಇಲ್ಲಂತಿಲ್ಲ, ಅವರು ಕೂಡ ಬರ್ತಾ ಇದ್ದಾರೆ. ವಿಶೇಷ ಏನಪ್ಪ ಅಂದ್ರೆ ಈ ವರ್ಷದ ಬಸವ ಜಯಂತಿ ಭಾಳಷ್ಟು ಜನ ಬಸವಣ್ಣವ್ರ ಬಗ್ಗೆ, ವಚನ ಸಾಹಿತ್ಯ ಬಗ್ಗೆ ಅಪಚಾರ ಮಾಡ್ತಾ ಇದ್ದಾರೆ. ಅನುಭವ ಮಂಟಪನ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ವಚನ ಸಾಹಿತ್ಯನೇ ಬರೆದಿಲ್ಲ ಅನ್ನೋಂಥ ಕಾಲ ಈಗಿನ ದಿವಸದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅವ್ರಿಗೊಂದು ಒಳ್ಳೆಯ ಸಂದೇಶ ಕೊಡೋ ಸಲುವಾಗಿ ಬೆಳಗಾವಿ ಜಿಲ್ಲೆಯಿಂದ ಇದು ಪೂರ ಕರ್ನಾಟಕಕ್ಕೆ ಒಂದು ಸಂದೇಶ ಹೋಗ್ಬೇಕಂತೇಳಿ ನಾವೆಲ್ಲರೂ ಬಸವಪುರ ಒಕ್ಕೂಟದಿಂದ ಈ ಕಾರ್ಯಕ್ರಮನ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಇದ್ರೊಳಗೆ ಜಾತಿ ಮತ ಪಂಥ ಭೇದವಲ್ಲದೆ ಪಕ್ಷ ಭೇದವಲ್ಲದೆ ಭಾಳ ಮುಖ್ಯವಾಗಿ ಅಂದ್ರೆ ನಮ್ಮ ಮಣ್ಣಿನ ದಿವಸ ಮೀಟಿಂಗ್ ಮಾಡಿದ್ವು. ಕಾಂಗ್ರೆಸ್ ಬಿಜೆಪಿ JDS ಎಲ್ಲ ಪಕ್ಷದವರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಆದ ಕಾರಣಕ್ಕಾಗಿ ನಾವು ಬೆಳಗಾವಿಯಿಂದ ಪೂರ ಕರ್ನಾಟಕಕ್ಕೆ ಒಂದು ವಿಶೇಷ ಸಂದೇಶ ಕೊಡೋ ಸಲುವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸರ್. ವಚನ ಸರ್ ವಚನ ರೂಪಾಯಿ ಇರ್ತದೆ. ಸರ್ ಅದನ್ನ ಅವಾಯ್ಡ್ ಮಾಡೋಕ್ಕೆ ನಾವು ವಚನ ಸಾಹಿತ್ಯ ವಚನಗಳನ್ನ ಅದ್ರೊಳಗೆ ಮಿಕ್ಸಿಂಗ್ ಮಾಡಿ ವಚನ ಗಾಯನದ ಮೇಲೆ ಡ್ಯಾನ್ಸ್ ಇರ್ತದೆ ಸರ್. ಅಂದ್ರೆ ನೀವು ಹೇಳೋದು ಸತ್ಯ, DJ ಇವತ್ತಿನ ದಿವಸ ಬೇಕು. ಯಾವ ರೀತಿ ಬೇಕಂದ್ರೆ ನಾವು ನೀರನ್ನು ಬೇಕಾದ್ರಲ್ಲಿ ಹಾಕಿ ಕುಡಿಬೋದಾ, ಅದು ನೀರನ್ನು ತೀರ್ಥವನ್ನು ಕೂಡ ಮಾಡಿ ಕುಡಿಬೋದಾ, ಆ ರೀತಿ ನಾವು DJ ನ ತೀರ್ಥವಾಗಿ ಮಾಡಿಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಸರ್.